ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಈ ಶ್ಲೋಕವನ್ನು ಅಂದರೆ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗದ 47ನೇ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡಿದ್ದೇ ಹೆಚ್ಚು. ಭಗವದ್ಗೀತೆಯನ್ನು ಟೀಕೆ ಮಾಡೋಕ್ಕೆ, ತಮ್ಮ ಮೂಗಿನ ನೇರಕ್ಕೆ ಮಾತಾಡೋಕ್ಕೆ ಈ ಶ್ಲೋಕವನ್ನು ಉಪಯೋಗಿಸ್ತಾರೆ. ಅವ್ರು ಯಾರು ಅಂದರೆ ನಿಮಗೆ ಗೊತ್ತಿರುತ್ತೆ. ಹಾಗಾದರೆ ಆ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. 2ನೇ ಅಧ್ಯಾಯದ 47ನೇ ಶ್ಲೋಕ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ಈ ಶ್ಲೋಕದ ಅರ್ಥ: ನಿನಗೆ ಕರ್ಮ ಮಾಡುವುದರಲ್ಲಿ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಅಧಿಕಾರವಿಲ್ಲ. ಅದಕ್ಕಾಗಿ ಕರ್ಮಗಳ ಫಲಕ್ಕೆ ಕಾರಣವಾಗಬೇಡ. ಫಲವನ್ನೇ ನಂಬಿ ಕರ್ಮ ಮಾಡಬೇಡ. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ ಕರ್ಮಗಳನ್ನು ಮಾಡು. ಕರ್ಮವನ್ನು ಬಿಡುತ್ತೇನೆ ಎಂದು ನಿನಗೆ ಮನಸ್ಸಾಗದಿರಲಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ: ಈ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಂಡಿದ್ದು, ಕೆಲವರು ಅರ್ಥ ಮಾಡಿಸಿದ್ದು ಹೇಗೆ ಅಂದರೆ, ಕೆಲಸದಲ್ಲಿ ಮಾತ್ರ ನಿನಗೆ ಅಧಿಕಾರ, ಅದರ ಫಲದಲ್ಲಿ ಅಧಿಕಾರವಿಲ್ಲ. ಅಂದರೆ ನೀನು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರಿದಾಗ ಕೆಲಸ ಮಾಡೋದು ಮಾತ್ರ ನಿನ್ನ ಅಧಿಕಾರ, ಸಂಬಳ ಕೇಳೋ ಹಾಗಿಲ್ಲ. ಹಾಗಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಾರ್ಮಿಕ ವಿರೋಧಿ ನೀತಿಯನ್ನು ಹೇಳಿದ್ದಾನೆ ಅಂತ ಗೀತೆಯನ್ನು ಟೀಕೆ ಮಾಡೋದಕ್ಕೆ ಈ ಶ್ಲೋಕವನ್ನು ಬಳಸ್ತಾರೆ. ಸಾಮಾನ್ಯ ಜನರಿಗೆ ಗೀತೆಯಲ್ಲಿ ಹೀಗಿದೆ ಅಂತ ಹೇಳಿದ್ರೆ, ಓ ಹೌದಾ, ಗೀತೆಯಲ್ಲಿ ಶ್ರೀಕೃಷ್ಣ ಹೀಗೆ ಹೇಳಿದಾನ ಅಂತ ಗೀತೆಯ ಮೇಲೆ ಜಿಗುಪ್ಸೆ ಬರುತ್ತೆ. ಯಾಕೆಂದರೆ ನಾವು ಕೆಲಸಕ್ಕೆ ಹೋಗಿ ದುಡಿಯೋದೇ ಜೀವನ ಸಾಗಿಸೋದಕ್ಕೆ, ಸಂಬಳಕ್ಕಾಗಿಯೇ ನಾವು ದುಡಿಯೋದು. ಹಾಗಿದ್ದಾಗ ಈ ಶ್ಲೋಕವನ್ನು ತನ್ನ ಮೂಗಿನ ನೇರಕ್ಕೆ ಕೆಲವರು ಮಾತಾಡಿದರೆ ಗೀತೆಯ ಬಗ್ಗೆ ಜಿಗುಪ್ಸೆ ಬಂದೇ ಬರುತ್ತೆ. ಈ ಥರ ಮಾತಾಡೋಕ್ಕೆ ಅಂತಲೇ ಕೆಲವರಿದ್ದಾರೆ ಅರ್ಧಂಬರ್ಧ ತಿಳ್ಕೊಂಡವರು. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಶ್ರೀಕೃಷ್ಣ ಗೀತೆಯಲ್ಲಿ ಯಾರಿಗೂ ಕೆಟ್ಟದ್ದಾಗಬಾರ್ದು ಅಂತಲೇ ಹೇಳಿರೋದು. ನ್ಯಾಯಯುತವಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹಾಗಾದರೆ ಈ ಶ್ಲೋಕದ ಅರ್ಥ ನೋಡೋಣ. ವೇದಗಳಲ್ಲಿ ಯಾಗಗಳ ಬಗ್ಗೆ ಪ್ರಸ್ತಾಪವಿದೆ. ನಿನಗೆ ಸ್ವರ್ಗ ಬೇಕಾದರೆ, ಧನ ಸಂಪತ್ತು ಸಿಗಬೇಕಾದರೆ ನೀನು ಈ ಯಾಗಗಳನ್ನು ಮಾಡು ಅಂತ ಹೇಳುತ್ತೆ. ನಿನಗೆ ಬೇಕಾದರೆ ಕರ್ತವ್ಯವನ್ನು ಮಾಡು ಅಂದರೆ ಯಾಗವನ್ನು ಮಾಡು, ಅದರ ಫಲ ಭಗವಂತನಿಗೆ ಬಿಡು ಅಂತ ಹೇಳುತ್ತೆ. ಅದನ್ನೇ ಕರ್ಮಣ್ಯೇ ವಾಧಿಕಾರಸ್ತೆ ಅಂತ. ಕರ್ಮದಿಂದ ಬರುವ ಫಲಕ್ಕೆ ನೀನು ಕಾರಣನಾಗಬೇಡ ಅಂತಲೇ ಶ್ರೀಕೃಷ್ಣ. ನಿನ್ನ ಕರ್ತವ್ಯವನ್ನು ನೀನು ಮಾಡೋದಕ್ಕೆ ಫಲವೇ ಮುಖ್ಯ ಗುರಿ ಆಗದೇ ಇರಲಿ. ಅಂದರೆ ಈ ಯುದ್ಧದಲ್ಲಿ ಜಯ ಸಿಕ್ಕರೆ ನಾನು ಯುದ್ಧ ಮಾಡ್ತೀನಿ, ಜಯ ಸಿಗಲ್ಲ ಅಂದರೆ ಯುದ್ಧ ಮಾಡಲ್ಲ ಅನ್ನೋ ನಿರ್ಬಂಧ ಮಾಡಬೇಡ ಅರ್ಜುನ ಅಂತಾನೆ. ನೀನು ಗೆಲ್ಲು ಅಥವಾ ಸೋಲು, ಆದರೆ ನಿನ್ನ ಕರ್ತವ್ಯವನ್ನು ಮಾಡು, ನಂತರ ಅದರ ಫಲ ನನಗೆ ಬಿಡು ಅಂತಲೇ ಪರಮಾತ್ಮ. ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕು ಅಂತಲೇ ಭಗವಂತ ಶ್ರೀಕೃಷ್ಣ. ಕರ್ಮ ನಿನ್ನ ಕೈಯಲ್ಲಿದೆ, ಆದರೆ ಕರ್ಮದ ಫಲ ಭಗವಂತನ ಕೈಯಲ್ಲಿದೆ. ಫಲವನ್ನು ಬಯಸುವ ಅಧಿಕಾರ ನಮಗಿದೆ, ಆದರೆ ಫಲವನ್ನು ಕೊಡುವ ಅಧಿಕಾರ ಭಗವಂತನಿಗಿದೆ ಅನ್ನೋ ಪರಿಜ್ಞಾನ ನಮಗಿರಬೇಕು. ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ, ಯಾವುದೋ ಕೆಲಸಕ್ಕೆ ಕೈ ಹಾಕ್ತೀವಿ, ಆದರೆ ಕೆಲಸ ಮಾಡುವಾಗ ಈ ಕೆಲಸಕ್ಕೆ ಯಾಕಾದರೂ ಕೈ ಹಾಕಿದ್ನೋ, ಇದನ್ನು ಮಾಡಬಾರ್ದಿತ್ತು ಅಂತ ನರಳಾಡ್ತೀವಿ. ಆಮೇಲೆ ನರಳಾಡ್ತಾ ಸುಮ್ಮನೆ ಕೂರ್ತೀವಿ. ಹಾಗೆ ಸುಮ್ಮನೆ ಕೂರೋದು ತಪ್ಪು. ಯಾಕೆಂದರೆ ಅಂತಹ ಕೆಲಸಕ್ಕೆ ಕೈ ಹಾಕಿದಾಗಲೇ ನಮ್ಮ ನ್ಯೂನತೆಗಳು ಏನು ಅಂತ ತಿಳಿಯೋದು. ಯಾಕೆಂದರೆ ಮೊಸರನ್ನು ಕಡ್ದಾಗಲೇ ಅದರಲ್ಲಿರುವ ಬೆಣ್ಣೆ ಮೇಲೆದ್ದು ಬರೋದು. ಆವಾಗಲೇ ಆ ನ್ಯೂನತೆಗಳಿಂದ ಪಾರಾಗೋ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತರೆ ಮತ್ತೆ ಮೇಲೊಳೋದಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು, ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ನಿಮಗೆ ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳ್ತೀನಿ. ಈಗಿನ ಕಂಪನಿಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸರಿಯಾದ ಸಂಬಳ ಕೊಡೋದಿಲ್ಲ, ಆದರೂ ವಿಧಿ ಇಲ್ಲದೆ ಮಾಡಲೇಬೇಕು ಅಂತೀವಿ. ಕೆಲಸ ಮಾಡುವಾಗ ಯಾಕಾದರೂ ಈ ಕೆಲಸಕ್ಕೆ ಬಂದು ನನಗೆ ನಾನು ಬಯಸಿದ ಸಂಬಳ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಮನಸ್ಸಿಲ್ಲದೆ ಕೆಲಸ ಮಾಡ್ತೀವಿ. ಆ ಕೆಲಸ ಸರಿಯಾಗಿ ನಡೆಯೋದಿಲ್ಲ, ಯಾಕಂದರೆ ಮನಸ್ಸಿಲ್ದಿರ ಮಾಡ್ತಾ ಇರ್ತೀವಿ. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಾಗಿರುತ್ತೆ. ಅದನ್ನೇ ನೀವು ಶ್ರದ್ಧೆಯಿಂದ ಮನಸ್ಸಿಟ್ಟು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಹೋದರೆ ಮುಂದೆ ನಿಮ್ಮ ಮಾಲೀಕರು ನಿನ್ನ ಕೆಲಸ ಮೆಚ್ಚಿ ಪ್ರಮೋಷನ್ ಕೊಡ್ಬೋದು, ಇಲ್ಲ ಸಂಬಳ ಜಾಸ್ತಿ ಮಾಡ್ಬೋದು. ಹಾಗೆಲ್ಲ ಆಗೋದಿಲ್ಲ. ನಮ್ಮ ಮಾಲೀಕ ಎಷ್ಟೇ ಕೆಲಸ ಮಾಡಿದ್ರೂ ಅವನಷ್ಟೇ ಸಂಬಳ ಕೊಡೋದು ಅಂತ ಆದರೂ ಪರವಾಗಿಲ್ಲ. ನಿಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇದ್ದರೆ ಬೇರೊಂದು ಒಳ್ಳೆ ಕೆಲಸ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರ ಬರುತ್ತೆ.
ಅದೇ ಭಗವಂತ ಕೊಡೋ ಫಲ. ಈ ಅನುಭವ ಸಾಮಾನ್ಯವಾಗಿ ಎಲ್ಲರಿಗೂ ಹಾಗೇ ಆಗಿರುತ್ತೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.